ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೂ ಡೇಸ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಗಿಡದ ಫ್ಲವರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬ್ಲೂ ಕಲರ್ಲಿ ಬರ್ತಾ ಇದೆ. ಚೆನ್ನಾಗಿರುವ ಒಂದು ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್ ಬರ್ತಾ ಇದೆ. ನಮಗೆ ಇದರಲ್ಲಿ ತುಂಬ ಹೂವು ಕೊಡುತ್ತೆ. ಆ ಥರ ಹೂವು ಕೊಟ್ಟಿರುವ ಒಂದು ಪ್ಲ್ಯಾಂಟ್ ಇದು. ಈಗ ಇದರಲ್ಲಿ ಬ್ರಾಂಚಸ್ ಎಲ್ಲ ತುಂಬ ಉದ್ದ ಉದ್ದ ಆಗಿ ಹೋಗಿದೆ. ನಮಗೆ ಇದನ್ನು ಕಟ್ ಮಾಡಿ ಇನ್ನೊಂದು ಗಿಡ ಮಾಡೋದು ಹೇಗೆ ಅಂತ ನಾನಿವತ್ತು ಹೇಳ್ಕೊಡ್ತೀನಿ ನಿಮಗೆ. ಈಸಿಯಾಗಿಯೇ ನಮಗೆ ಇದರ ಗಿಡ ಮಾಡ್ಬೋದು. ಈ ಬ್ಲೂ ಡೇಸಿಗಂತೂ ಹಾಗೆ ತುಂಬ ಬಿಸಿಲು ಬೇಡ. ಈಗ ನಾನು ಈ ಬ್ಲೂ ಡೇಸ್ ಎಲ್ಲ ಒಮ್ಮೆ ಕಟ್ ಮಾಡ್ತಾ ಇದ್ದೀನಿ. ಇದರ ಬ್ರಾಂಚಸ್ ಎಲ್ಲ ತುಂಬ ಉದ್ದ ಆಗಿ ಬೆಳೆದಿದೆ. ಇದರನ್ನೆಲ್ಲ ಕಟ್ ಮಾಡಿ ಹೊಸ ಗಿಡ ಮಾಡ್ಬೋದು ನಮಗೆ. ನೋಡಿ, ನಾನೀಗ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಉದ್ದ ಹೋಗಿರೋ ಬ್ರಾಂಚಸ್ ಎಲ್ಲನೂ ಕೂಡ ಕಟ್ ಮಾಡಿ ಗಿಡವನ್ನು ಈ ಥರ ಕರೆಕ್ಟ್ ಶೇಪಲ್ಲಿ, ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಇದು ನಮಗೆ ಬೆಳಿಗ್ಗೆ ಒಂದು 8 ಗಂಟೆಗೆಲ್ಲ ಅರಳಿ ಒಂದು 12 ಗಂಟೆ ತನಕ ಮಾತ್ರ ಅರಳಿ ಇರೋದು. ಈ ಗಿಡಕ್ಕೆ ಹಾಗೆ ತುಂಬ ಫರ್ಟಿಲೈಸರ್ ಏನೂ ಅಗತ್ಯ ಇಲ್ಲ. ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಮ್ಮೆ ಸಗಣಿ ಹೊಡಿ ಹಾಕಿ ಕೊಟ್ಟರೆ ಸಾಕು. ಈಗ ನೋಡಿ, ನಾನು ಈ ಥರ ಕಟ್ ಮಾಡಿದ್ದೀನಿ. ನನಗೆ ಇಲ್ಲಿ ಸ್ವಲ್ಪ ಬ್ರಾಂಚಸ್ ಸಿಕ್ಕಿದೆ. ಇಲ್ಲಿ ನೋಡಿ, ಪೂರ ಬ್ರಾಂಚಸ್ ಇರೋದು. ಈ ಬ್ರಾಂಚಸನ್ನು ನಮಗೆ ಹೊಸ ಗಿಡ ಮಾಡ್ಬೋದು. ಅದಕ್ಕೆ ಬೇಕಾಗಿ ನಾನು ಚಿಕ್ಕ ಗ್ರೋ ಬ್ಯಾಗಲ್ಲಿ, ನಮಗೆ ಯಾವ ಥರ ಕೊಟ್ಟೆ ಆದರೂ ಏನಾದರೂ ಪೋಟ್ ಆದರೂ ಏನಾದರೂ ತೊಂದರೆ ಇಲ್ಲ. ಈ ಥರ ಚಿಕ್ಕ ಬ್ಯಾಗಲ್ಲಿ ಈ ನಾವು ಕಟ್ ಮಾಡಿರುವ ಬ್ರಾಂಚಸ್ ಈ ಥರ ಇಡಬೇಕು. 2 ಇಂಚ್ ಆಗುವಷ್ಟು ಮಣ್ಣಿನ ಅಡಿಯಲ್ಲಿ ಹೋಗಬೇಕು. ಈ ರೀತಿಯಲ್ಲಿ ನಟ್ಟು ಬಿಡಿ. ಇದೊಂದು ಚಿಕ್ಕ ಗ್ರೋ ಬ್ಯಾಗು. ಇದರಲ್ಲಿ ನಾನು ಒಂದು 10 ಬ್ರಾಂಚಸ್ ಎಲ್ಲ ನಡ್ತಾ ಇದ್ದೀನಿ. ಇದನ್ನು ಈ ರೀತಿಯಲ್ಲೇ ನೆಡಬೇಕು ಅಂತ ಇಲ್ಲ. ನಮಗಿದು ನೀರಲ್ಲಿ ಹಾಕಿ ಇಟ್ಟರೆ ಕೂಡ 1 ವಾರ ಆಗುವಾಗ ಇದರಲ್ಲಿ ಬೇರು ಬರುತ್ತೆ. ಮತ್ತು ಇದನ್ನು ಈ ಥರ ಮಣ್ಣಲ್ಲೇ ನಟ್ಟ ನಂತರ ನಾವು ನೆರಳಿರುವ ಜಾಗದಲ್ಲಿ 1 ವಾರ ತನಕ ಇಡಬೇಕು. ಆಗ ನಮಗೆ ಇದರಲ್ಲಿ ರೂಟು ಬರುತ್ತೆ. ಆ ಥರ ರೂಟು ಬಂದ ನಂತರ ನಾನು ಗ್ರೋ ಬ್ಯಾಗಲ್ಲಿ ಚೇಂಜ್ ಮಾಡಿ ನಟ್ಟದಿದ್ದು. ಇದು ಈಗ ಹೂವೆಲ್ಲ ಆಗಿ ಮುಗೀತು. 12 ಗಂಟೆ ನಂತರ ನಾನು ಇದು ವಿಡಿಯೋ ತೆಗೆದಿರೋದು. ಹಾಗಾಗಿರೋ ಕಾರಣ ಹೂವೆಲ್ಲ ಈಗ ಇಲ್ಲ ಇದರಲ್ಲಿ. ಬೆಳಗ್ಗೆ ಮಾತ್ರ ಇದರಲ್ಲಿ ಹೂವು ಇರುತ್ತೆ ಅಷ್ಟೇ. ಹೂವಂತೂ ತುಂಬ ಬ್ರೈಟ್ ಆಗಿರುವ ಬ್ಲೂ ಕಲರು. ನಮಗೆ ನಟ್ಟದಲ್ಲಿ ಎಲ್ಲ ಅದರಲ್ಲೂ ಕೂಡ ರೂಟು ಬರಲಿಕ್ಕಿಲ್ಲ. ಒಂದೊಂದಲ್ಲಿ ಮಾತ್ರ ರೂಟು ಬರುತ್ತೆ ಅಷ್ಟೇ. ಈ ಥರ ಗ್ರೋ ಬ್ಯಾಗಲ್ಲೋ ಪೋಟ್ನಲ್ಲೋ ಮಣ್ಣಲ್ಲೋ ನಡ್ಬೋದು. ನಾವು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಮ್ಮೆ ಸ್ವಲ್ಪ ಏನಾದರೂ ಫರ್ಟಿಲೈಸರ್ ಹಾಕಿಕೊಟ್ರೆ ಈ ಥರ ನಮಗೆ ತುಂಬ ಅಂದರೆ ತುಂಬ ಹೂವು ಬಿಡುತ್ತೆ. ಈ ಥರ ತುಂಬ ದೊಡ್ಡದಾಗುವಾಗ ನಮಗೆ ಅದನ್ನು ಪ್ರೂನಿಂಗ್ ಮಾಡಿ ಕಟ್ ಮಾಡಿ ಪುನಃ ಗಿಡ ಮಾಡ್ಬೋದು. ನಮಗೆ ಒಂದು ಗಿಡ ಇದ್ದರೆ ಅದರಲ್ಲಿ ಸುಮಾರು ಗಿಡ ಮಾಡ್ಬೋದು. ಇದಕ್ಕೆ ಹಾಗೆ ತುಂಬ ಬಿಸಿಲು ಕೂಡ ಬೇಡ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ, ವಿಡಿಯೋ ಇಷ್ಟ ಆದರೆ ಮತ್ತೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.